ಸೊ ಮೇ ಬಿ ನೀವು ಇಂಜಿನಿಯರಿಂಗ್ ಮಾಡೋ ಹೊತ್ನಾಗ ಈ ಕನ್ಫ್ಯೂಷನ್ ಇದ್ದೇ ಇರ್ತದ ಅನ್ಸಂದ ಏನ್ ಮಾಡ್ಲಿ ಏನ್ ಬಿಡ್ಲಿ ಯಾವ ಅಗ್ರಿಗೆ ಹೋಗ್ಲೋ ಫಾರ್ಮಾಗ ಹೋಗ್ಲೋ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎನಿ ಒನ್ ಸಜೆಷನ್? ಚೂಸ್ ಮಾಡ್ಬೋದು ಅವರು ಬಯೋಟೆಕ್ನಾಲಜಿ, ಅವ್ರಿಗೆ ಜೆನ್ಯೂನ್ಲಿ ಅದ್ರೊಳಗೆ ಇಂಟ್ರೆಸ್ಟ್ ಇತ್ತು. ದಿಸ್ ಇಸ್ ದ ಮೇನ್ ಪಾಯಿಂಟ್. ಈಗ ಫಾರ್ ಎಕ್ಸಾಂಪಲ್ ನಮ್ದು ಸ್ವಲ್ಪ ಜನ ಸೀನಿಯರ್ಸ್ ಇದ್ರಾಗ ಮಾಡಿ ಅವ್ರು ತಮ್ಮದೇ ಆದ ಸ್ಟಾರ್ಟಪ್ ಅನ್ನು ಓಪನ್ ಮಾಡ್ಯಾರ. ಸೊ ನಮ್ದು ಜೂನಿಯರ್ ಒಬ್ಳದಾಳ, ಆಕಿನೂ ಸ್ಟಾರ್ಟಪ್ ಓಪನ್ ಮಾಡ್ಯಾಳ. ಸೊ ಅವ್ರು ಹೆಂಗೆ ತಗೋತಾರ ಅದನ್ನ ಬಯೋಟೆಕ್ ಅಂತ ಹೇಳಿ ಡಿಪೆಂಡ್. ನೀ ಮಾಡಿ ಓಕೆ ನಾ ಮಾಡಬಾರ್ದಿತ್ತು ಅಂತ ರಿಗ್ರೆಟ್ ಮಾಡೋರು ಇದಾರ ಸ್ವಲ್ಪ ಜನ. ಓಕೆ ನಾನು ಇದನ್ನ ಒಂದು ಚಲೋ ಅಪಾರ್ಚುನಿಟಿಯಾಗಿ ಯೂಸ್ ಮಾಡ್ಕೊಂಡವರು ಇದಾರ. ಸೊ ಅದನ್ನ ಡಿಪೆಂಡ್ಸ್ ಆನ್ ನಿಂದು ಇಂಟ್ರೆಸ್ಟ್, ನೀ ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೊತಿ ಅನ್ನೋದನ್ನು. ಬಟ್ ನಿನಗೆ ಬಯೋಟೆಕ್ ಒಳಗೆ ಬಂದ್ರೆ ನಿನಗೆ ಅಪಾರ್ಚುನಿಟೀಸ್ ಅಂತೂ ಇದಾವ, ನಾ ಇಲ್ಲ ಅಂತ ಹೇಳಿಲ್ಲ, ಭಾಳ ಅಪಾರ್ಚುನಿಟೀಸ್ ಇದಾವೆ. ಓಕೆ. ಸೊ ಯಾರು ಈಗ ನಿಮ್ಮ ಜೂನಿಯರ್ಸ್ ಆಗಲಿ, ನಿಮ್ಮ ಫೀಲ್ಡ್ ಆಗಲಿ, ನಿಮ್ಮ ಜೊತೆ ಕಲ್ತವ್ರಾಗಲಿ, ನಿಮ್ಮ ಸೀನಿಯರ್ ಆಗಲಿ, ಯಾರು ಹಾಗೆ ಖಾಲಿ ಅಂತ ಗೊತ್ತಿಲ್ಲ? ಒಬ್ರು ಇಲ್ಲ, ಯಾರು ಕುಂತಿಲ್ಲ, ಒಬ್ರು ಎಲ್ಲರೂ ಸೆಟಲ್ಡ್, ಎಲ್ಲರೂ ಪ್ಲೇಸ್ ಆಗ್ಯಾರ, ಎಲ್ಲರೂ ಜಾಬ್ ಮಾಡತ್ತಾರ. ಯಾವ್ದು ಈಗ ಟ್ರೆಂಡಿಂಗ್ ಫೀಲ್ಡ್ ಅನ್ನಿಸ್ತದ ಬಯೋಟೆಕ್ದೊಳಗೆ ಕನ್ಸಿಡರ್ ಮಾಡಿದ್ರ? ಕ್ಲಿನಿಕಲ್ ರಿಸರ್ಚ್ ಭಾಳ ಕೆಲಸ ಮಾಡಬೇಕು ಅಲ್ಲಿ, ಅಂದ್ರೆ ಉಳ್ದದೇನ ಪೆಂಡಿಂಗ್ ಕೆಲಸ ಅನ್ನಿಸ್ತದ? ಇಲ್ಲ, ಕೆಲಸ ನಡೆದೈತಿ ಅದ್ರೊಳಗ. ಬಿಕಾಸ್ ಈಗ ಡ್ರಗ್ ಅಂತ ಬಂದ್ರೆ ನಿನ್ಗೆ ಎಲ್ಲದಕ್ಕೂ ಡ್ರಗ್ ಅಂದ್ರೆ ನಿಂಗೆ ಟ್ಯಾಬ್ಲೆಟ್ ಬೇಕೇ ಬೇಕು. ಒಂದು ತಲೆನೋವಿಂದ ಹಿಡಿದು ಒಂದು ಆಂಕಾಲಜಿಯಿಂದ ಹಿಡಿದು ಎಲ್ಲದಕ್ಕೂ ಡ್ರಗ್ ಬೇಕೇ ಬೇಕು. ಸೊ ನೀವು ಡ್ರಗ್ಸನ್ನು ಅದನ್ನು ಇನ್ವೆಂಟ್ ಮಾಡತ್ತಾರ, ಡಿಸ್ಕವರ್ ಮಾಡತ್ತಾರ. ಸೊ ಅದಕ್ಕೆ ನಿಂಗೆ ಕ್ಲಿನಿಕಲ್ ರಿಸರ್ಚ್ ಎಂದು ಸ್ಟಾಪ್ ಆಗಂಗಿಲ್ಲ. ಅದು ಎಷ್ಟು ನೀ ಸ್ಟೇಬಲ್ ಆಗಿ ಉಳಂಗಿಲ್ಲ, ಅದು ಯಾವತ್ತೂ ಬೆಳ್ಕೊಂತ ಇರುತ್ತೆ. ಸೊ ಕ್ಲಿನಿಕಲ್ ರಿಸರ್ಚ್ ಒಳಗೆ ಅಪಾರ್ಚುನಿಟೀಸು ಚಲೋ ಅದಾವಂತ. ನೀವು ಒಂದು ಡ್ರಗ್ ಇನ್ವೆಂಟ್ ಮಾಡತ್ತಿ ಅಂದ್ರೆ ಅದನ್ನು ಟ್ರಯಲ್ ಮಾಡಲೇಬೇಕು. ಫಸ್ಟ್ ಎನಿಮಲ್ ಟ್ರಯಲ್ ಆಗುತ್ತೆ, ಆಮೇಲೆ ಹ್ಯೂಮನ್ ಟ್ರಯಲ್ ಆಗುತ್ತೆ. ಸೊ ಅದೆಲ್ಲ ಕಂಪ್ಲೀಟ್ ಪ್ರೊಸೆಸ್. ಇಲ್ಲಂದ್ರೆ ಒಂದು ಡ್ರಗ್ ಮಾರ್ಕೆಟಿಗೆ ಬರಬೇಕಂದ್ರೆ 12 to 15 years ಆಗುತ್ತೆ. ಸೊ ಸ್ಕೋಪ್ ಅಂತೂ ಐತಿ. ಅಂದರೆ ಯಾವ ಕಡೆ ಈ ಸೆಕ್ಟರ್ ಫೋಕಸ್ ಮಾಡ್ರಿ, ಇದ್ರೊಳಗೆ ಅಪಾರ್ಚುನಿಟಿ ಜಾಸ್ತಿ ಅದ, ಇಂಥ ಕೋರ್ಸ್ ಮಾಡ್ರಿ, ಇಂಥ ಅವೈಲೇಬಲ್ ಅದಾವು. ನಾ ಹೇಳೋದು ಒಂದೇ ಏನಂದರೆ, ಫಸ್ಟ್ ಪ್ರಯಾರಿಟಿ ಏನಂದ್ರೆ ನಿಮ್ಮ ಇಂಟ್ರೆಸ್ಟ್. ಸೊ ನೀವು ಬಯೋಟೆಕ್ಕಿಗೆ ಚೂಸ್ ಮಾಡತ್ತಂದ್ರೆ ಕಂಪ್ಲೀಟ್ಲಿ ನಿಮ್ಮ ಇಂಟ್ರೆಸ್ಟ್ ಮೇಲೆ ಚೂಸ್ ಮಾಡಿರಿ. ಏನು ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸಸ್ ಬೇಡ. ಅಯ್ಯೋ ಇದಕ್ಕೆ ಸ್ಕೋಪ್ ಇಲ್ಲ, ಅಯ್ಯೋ ಇದಕ್ಕೆ ಅದಿಲ್ಲ ಇದಿಲ್ಲ ಅಂತ. ನೋ ಒನ್ ವಾಸ್ ಫ್ಯೂಚರ್. ಯಾರೂ ಫ್ಯೂಚರ್ ನೋಡಿಲ್ಲ ಏನು ಬರ್ಬೋದು ಅಂತ. ಓಕೆ, ಈಗ ಎ ಐ ಯಾರಿಗೆ ಗೊತ್ತಿತ್ತು ಬರುತ್ತಂತ ಯಾರಿಗೆ ಗೊತ್ತಿಲ್ಲ. ಸೊ ಹಾಗೆ ಇರುತ್ತೆ, ಎಲ್ಲರದು ಟೈಮ್ ಇರುತ್ತೆ. ಆದರೆ ಈಗ ಹೇಳ್ಬೇಕಂದ್ರೆ ಫೀಲ್ಡ್ ಚಲೋ ಐತಿ. ಈಗ ನಾ ಆಲ್ರೆಡಿ ಮೆನ್ಷನ್ ಮಾಡಿ ನೀವು ಯಾವ ಫೀಲ್ಡಿಗೆ ಹೋಗ್ಬೋದಂತ. ಸೊ ನೀವು ರಿಸರ್ಚ್ ಫೀಲ್ಡಿಗೂ ಹೋಗ್ಬೋದು, ಫಾರ್ಮಾ ಇಂಡಸ್ಟ್ರಿ ಫೀಲ್ಡಿಗೂ ಹೋಗ್ಬೋದು, ಕ್ಲಿನಿಕಲ್ ರಿಸರ್ಚ್ ಒಳಗೆ ಹೋಗ್ಬೋದು. ಆಮೇಲೆ ನೆಕ್ಸ್ಟ್ ಬಯೋ ಇನ್ಫಾರ್ಮೆಟಿಕ್ಸ್ನೂ ಜಾಸ್ತಿ ಐತಿ ಇವಾಗ, ಡಿಮಾಂಡು ಚಲೋ ಐತಿ ಬಯೋ ಇನ್ಫಾರ್ಮೆಟಿಕ್ಸ್, ಅದ್ರಾಗೂ ಹೋಗ್ಬೋದು. ಇಲ್ಲಾಂದರೆ ಇನ್ನೊಂದು ಇದು ಪೇಟೆಂಟ್ ಮತ್ತು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂತ ಬರುತ್ತೆ, ಪೇಟೆಂಟಿಂಗ್. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಡ್ರಗ್ಗಿಗೆ ಮಾಡ್ಯಾರಂದ್ರೆ, ಸೊ ಈಗ ಫಾರ್ ಎಕ್ಸಾಂಪಲ್ ಅದ್ರ ನೋವ್ಯಾಲಿಟಿ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಈಗ ನಾವು ಡ್ರಗ್ ಪ್ರೊಡ್ಯೂಸ್ ಮಾಡೀನಿ ಅಂದ್ರೆ ಆಬ್ವಿಯಸ್ಲಿ ಅದನ್ನು ಬೇರೆದವ್ರು ಯಾರು ಕಾಪಿ ಮಾಡಬಾರ್ದು, ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಅವಾಗ ಇದು ಪೇಟೆಂಟ್ ಎಮರ್ಜ್ ಆಗೈತೆ, ಅದು ಆ್ಯಕ್ಷನ್ ಬರುತ್ತೆ ಅದ್ರೊಳಗೆ. ಸೊ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿನೂ ಬಯೋಟೆಕ್ನಾಲಜಿ ರೋಲ್ ಭಾಳ ಚಲೋ ಐತಿ ಪೇಟೆಂಟು. ಸೊ ಫಾರ್ ಎಕ್ಸಾಂಪಲ್ ನೀ ಒಂದು ಡ್ರಗ್ ಏನೋ ಮಾಡಿ ಈಗ ನನ್ನ ಕಡೆ ಬಂದು, ಇಲ್ಲ ಈಗ ನಾ ಮಾಡೀನಿ ಇದು ನನ್ನ ಡ್ರಗ್ ಅಂತ ನಂಗೆ ಈಗ ತೋರಿಸ್ಕೋಬೇಕು, ಬೇರೆದ್ರೆ ಯಾರು ಕಾಪಿ ಮಾಡಬಾರ್ದು. ಅದನ್ನು ನೋವ್ಯಾಲಿಟಿಯಾಗಿ ಉಳಿಬೇಕಂತಂದ್ರೆ ಬಯೋಟೆಕ್ನಾಲಜಿ ರೋಲ್ ಭಾಳ ಇಂಪಾರ್ಟೆಂಟ್ ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾ ಪೇಟೆಂಟ್ ಅನಾಲಿಸ್ಟ್ ಇದ್ದಂದ್ರೆ, ಸೊ ಪೇಟೆಂಟ್ ಅನಾಲಿಸ್ಟ್ ಇದು ಜಾಬ್ ರೋಲ್ ಬಗ್ಗೆ ಪೇಟೆಂಟ್ ಅನಾಲಿಸ್ಟ್ ಹೋಗಿ ಆ್ಯಕ್ಚುಲಿ ಚೆಕ್ ಮಾಡ್ತಾರೆ, ನೀವು ರಿಸರ್ಚ್ ಮಾಡಿದ್ದು ಏನು ರಿಸರ್ಚ್ ಮಾಡಿರಿ, ಹಿಂದೆ ಯಾರು ಏನು ರಿಸರ್ಚ್ ಮಾಡ್ಯಾರು, ಸೇಮ್ ಆಯಿತು ಬೇರೆ ಆಯಿತು, ನಿಮ್ದು ಯಾವ ವೇ ಒಳಗೆ ನೋವ್ಯಾಲಿಟಿ ಐತಿ, ನಿಮ್ದು ಯಾವ ವೇ ಒಳಗೆ ಡಿಫ್ರೆಂಟ್ ಐತಿ ನಿಮ್ಮ ಪ್ರಾಡಕ್ಟ್, ಎದಕ್ಕೆ ನಾವು ಪೇಟೆಂಟ್ ಮಾಡಬೇಕು, ಇದೊಂದು ಪ್ರೊಸೆಸ್ ಆತಂದ್ರೆ. ಇನ್ನೊಂದು ಇದ್ರ ಡಾಕ್ಯುಮೆಂಟೇಷನ್ 1000 ಇರುತ್ತೆ ಪೇಟೆಂಟ್. ಸೊ ಇದ್ರ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಇರುತ್ತೆ, ನಿಮ್ದು ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ 1000 ಥಿಂಗ್ಸ್ ಇರ್ತೈತಿ. ಸೊ ಪೇಟೆಂಟ್ ಅನಾಲಿಸ್ಟ್ ಮತ್ತು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಒಳಗೂ ಚಲೋ ಐತಿ. ಇನ್ನೊಂದೇನೋ ನಮ್ದು ಪರ್ಸ್ನಲ್ ಟ್ಯಾಲೆಂಟು ಇರುತ್ತೆ. ಈಕಿ ಮೇ ಬಿ ಇಂಡಸ್ಟ್ರಿಗೆ ಚಲೋ ಇದ್ದಿರ್ಬೋದು, ನಾ ರಿಸರ್ಚಿಗೆ ಚಲೋ ಇದ್ದಿರ್ಬೋದು, ಆಕೆ ಕ್ಲಿನಿಕಲ್ ರಿಸರ್ಚ್ ಆಗಲಿ ಫಾರ್ಮಾಸ್ಯೂಟಿಕಲಾಗಿ ಚಲೋ ಇದ್ದಿರ್ಬೋದು. ಸೊ ಫಸ್ಟ್ ನಿಮ್ಮ ಟ್ಯಾಲೆಂಟ್ ಎಲ್ಲರಿಗೂ ಇದ್ದೇ ಇರುತ್ತಿಲ್ಲ ಅಂತಲ್ಲ. ಸೊ ಅದನ್ನು ಐಡೆಂಟಿಫೈ ಮಾಡಿ ಈ ಟ್ಯಾಲೆಂಟ್ನ ಯಾವ ಫೀಲ್ಡೋಗಿ ಹಾಕ್ರೆ ನನಗೆ ಸಿಗುತ್ತೆ, ಇವನ್ ನಿನ್ನ ಮನಿ ಆಗಲಿ, ಇವನ್ ನಿನ್ನ ಪ್ರೊಫೆಷ್ನಲ್ ಕರಿಯರ್ ಆಗಲಿ. ಸೊ ಅದನ್ನು ಐಡೆಂಟಿಫಿಕೇಷನ್ ಅಂದರೆ ಟೈಮ್ ತೊಗೊಳುತ್ತೆ. ಇಟ್ಸ್ ಬೆಸ್ಟ್ ವರ್ಕಿಂಗ್ ಆನ್ ಆರ್ ಸೆಲ್ಫ್. ಇದನ್ನು ಹೇಳಕ್ಕೆ ಬರ್ತೀನಿ. ಏನು ಅಂಜೋದಿನ ಬೇಕಾಗಿಲ್ಲ, ಚಲೋ ಐತಿ ಫ್ಯೂಚರ್, ಹೋಗ್ಬೋದು. ಈಗ ನಾನು ಸ್ಟೂಡೆಂಟ್ ಅದೀನಿ, ನಂದು ಸ್ಕಿಲ್ ಬಯೋಟೆಕ್ನಾಲಜಿ ಒಳಗೆ ನನ್ನ ಸ್ಕಿಲ್ ಎನ್ಹ್ಯಾನ್ಸ್ ಮಾಡ್ಬೇಕಂದ್ರೆ ಅಂದ್ರೆ ಈಗ ಯಾರೇ ಹೈರ್ ಮಾಡಕತ್ತಾರಂದ್ರೆ ನನ್ನ ಪ್ರೊಬ್ಯಾಬಿಲಿಟಿನ ಜಾಸ್ತಿ ಮಾಡ್ಕೋಬೇಕಾಗ್ಯದ. ಅಂಥವ್ರಿಗೆ ಯಾವ ಥರ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅವರು? ಫಸ್ಟ್ ಅಂದ್ರೆ ಅವ್ರು ಈಗ ಕಾಲೇಜ್ ಒಳಗೆ ಇರ್ತಾರಂದ್ರೆ ನಮಗೆಲ್ಲ ಎಕ್ಸ್ಪೋಜರು ಸಿಗಂಗಿಲ್ಲ ಕಾಲೇಜ್ ಒಳಗೆ. ಬಿಕಾಸ್ ನೀ ಕರಿಕ್ಯುಲಮ್ ಮಾಡ್ತಿ, ಅದು ಮಾಡ್ತಿ, ಸುಮ್ಮನೆ ಇರ್ತಿ. ಅಲ್ಲಂದ್ರೆ
ಮೇನ್ಲಿ ಸರ್ಟಿಫಿಕೇಷನ್ಸ್ ಇರ್ತಾವೆ ಕಾಲೇಜ್ ಒಳಗೆ ಇದ್ದಾಗ. ಎಕ್ಸಾಂಪಲ್ NPTEL ಸರ್ಟಿಫಿಕೇಷನ್ಸ್ IITದವ್ರು ಕೊಡ್ತಾರೆ ಸರ್ಟಿಫಿಕೇಷನ್ಸ್. ಸೊ ಅದು ಕೋರ್ಸ್ ಮಾಡ್ಕೊಂಡು ಎಕ್ಸಾಮ್ ಬರೆಯೋದಿರ್ತೈತಿ. ಸೊ ನೀ ಆ ಥರ ಸರ್ಟಿಫಿಕೇಷನ್ಸ್ ತೊಗೊಂಡೆ ಅಂದ್ರೆ ನೀ ಮುಂದೆ ರಿಸರ್ಚ್ ಫೀಲ್ಡಿಗೆ ಹೋದೆ ಅಂದ್ರೆ ಅದು ನಿನಗೆ ಹೆಲ್ಪ್ ಆಗ್ತೈತಿ. ಅದು ಬಿಟ್ಟರೆ ನಾರ್ಮಲ್ ಈಗ ನಾವು ಕ್ಲಿನಿಕಲ್ ಡಾಟಾ ಮ್ಯಾನೇಜ್ಮೆಂಟ್ ಏನು ಕೋರ್ಸ್ ಮಾಡಿವಲ್ಲ, ಕೆಲವೊಂದು ಜನ ನಾವಲ್ಲಿ ಕೋರ್ಸ್ ಮಾಡೋಕೆ ಹೋದಾಗ ಇವನ್ ಸ್ಟೂಡೆಂಟ್ಸ್ ಅಲ್ಲಿ ಬರ್ತಿದ್ರು ಕೋರ್ಸ್ ಮಾಡೋಕೆ. ಅವ್ರು ಇನ್ನೂ ಕಾಲೇಜ್ ಫೈನಲ್ ಇಯರ್ದಾಗ ಇರ್ತಿದ್ರು. ಸೊ ಅವ್ರಿಗೆ ಎಷ್ಟು ಬೆನಿಫಿಟ್ ಅದ, ಅವ್ರು ಫ್ರೆಷರ್ ಆಗಿ ಒಂದು ಚಲೋ ಕಂಪ್ನಿಗೆ ಜಾಯ್ನ್ ಆಗ್ಬೋದು. ಸೊ ಅದನ್ನು ಮಾಡ್ಬೋದು. ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ತೊಗೋರಿ, ಇಂಟರ್ನ್ಶಿಪ್ಸ್ ಮಾಡಿರಿ ಜಾಸ್ತಿ. ನೀ ಕಾಲೇಜ್ ಒಳಗೆ ಇರೋಕ್ಕಿರ್ತ ಹೊರಗೆ ಹೋಗಿ ಇಂಟರ್ನ್ಶಿಪ್ ಮಾಡಿ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ ಮಾಡಿರಿ. ಸೊ ಅದು ನಿನಗೆ ಭಾಳ ಆ್ಯಡ್ ಆನ್ ಸ್ಕಿಲ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ನಿಂಗೆ ವರ್ಕ್ ಎನ್ವಿರಾನ್ಮೆಂಟ್ ನಿಂಗೆ ಕಾಲೇಜ್ದಾಗ ಇದ್ದಾಗ ನಿನಗೆ ಗೊತ್ತಾಗ್ಬಿಡುತ್ತೆ. ಫಾರ್ಮಾ ಒಳಗೆ ನಾ ಹೆಂಗೆ ವರ್ಕ್ ಮಾಡಬೇಕು, ನಾ ಯಾವುದು ಚೂಸ್ ಮಾಡಬೇಕು, ಯಾವ ಡಿಪಾರ್ಟ್ಮೆಂಟ್ QA ಮಾಡಲು, ನಂಗೆ ಎತ್ರೋಗಿ ಇಂಟ್ರೆಸ್ಟ್ ಐತಿ. ಸೊ ಅದೆಲ್ಲ ಗೊತ್ತಾಗುತ್ತೆ. ಆದಷ್ಟು ಕಾಲೇಜ್ ಬಿಟ್ಟು ಹೊರಗೆ ಸರ್ಟಿಫಿಕೇಷನ್ಸ್ ಆಗಲಿ ಇಂಡಸ್ಟ್ರಿಗೆ ಹೋಗೋದು ಹಂಗೆ ಮಾಡ್ಬೇಕು ಈಗಿನ ಸ್ಟೂಡೆಂಟ್ಸ್. ಓಕೆ. ಸೊ ನಾವು ಸರ್ಟಿಫಿಕೇಶನ್ ಮಾಡ್ತಿದ್ದೇವೆ, ಹೆಸರಿಗೆ ಮಾಡ್ತಿದ್ದೇವೆ. ಅವಾಗ ವ್ಯಾಲ್ಯೂ ಗೊತ್ತಿರಲಿಲ್ಲ ನಮಗೆ. ಹೌದು, ಅದು ಖರೆ. ಇವನ್ ಸ್ಟಾರ್ಟಪ್ಸ್ಗೂ ಭಾಳ ಅಪಾರ್ಚುನಿಟೀಸ್ ಐತಿ. DBT ಫಂಡ್ಸ್ ಬರ್ತಾವ ಜಾಸ್ತಿ. ಫಂಡ್ ರೇಸಿಂಗ್ ಅಂತೂ ಈಗ ಐತಿ ಜಾಸ್ತಿ ಐತಿ. ಸೊ ಸ್ಟಾರ್ಟಪ್ಸ್ ಏನ್ರಿ ಐಡಿಯಾಸ್ ಇತ್ತಂದ್ರೆ ಸ್ಟಿಕ್ ಆನ್ ಆಗಿ ಮೇ ಬಿ ಅದಕ್ಕೆ ಫಂಡ್ ಸಿಕ್ಕಿ, ಈಗ ನಮ್ಮ ಅಲ್ಯೂಮಿನಿಯಾಗ ಎಷ್ಟು ಜನ ಅದಾರ, ಫಂಡ್ ಸಿಕ್ಕೈತಿ, ಪ್ರಾಡಕ್ಟ್ನು ಲಾಂಚ್ ಮಾಡ್ಯಾರ ಮಾರ್ಕೆಟೋಗ. ಸೊ ಸ್ಟಾರ್ಟಪ್ ಏನ್ರಿ ಇತ್ತಂದ್ರೆ ಅದನ್ನು ಹೆಲ್ಪ್ಫುಲ್ ಇರುತ್ತೆ, ಕಂಟಿನ್ಯೂ ಮಾಡ್ಬೋದು. ಸೊ ಜಸ್ಟ್ ಸಿಲೆಬಸ್ಸಿಗೆ ಸ್ಟಿಕ್ ಆನ್ ಆಗೋದು ಬಿಟ್ಟು ಬೇರೆ ಸ್ವಲ್ಪ ಹುಡುಕಿ ನೋಡಿ ಇದು ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಮುಂದೆ ಹೊರಗೆ ಕಾಲೇಜ್ ಬಿಟ್ಟಾದ್ಮೇಲೆ ಸರ್ವೈವ್ ಆಗಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಖರೆ ಎವಿಡೆಂಟ್ ಐತಲ್ಲ. ಕಲ್ತಿದ್ದು ನಾವು ಏನು ಅಪ್ಲೈ ಮಾಡತ್ತೀವಿ ನಮ್ಮ ಜಾಬ್ ಒಳಗೆ, ನಾಟ್ ಇವನ್ 1%. ಟು ಬಿ ಆನೆಸ್ಟ್ ಹೇಳ್ಬೇಕಂದ್ರೆ ಅದು ಯಾಕಂದ್ರೆ ಎಲ್ಲ ಕಂಪ್ನಿದ್ದು ಅದು ನಾರ್ಮ್ಸ್ ಐತಿ, ಅದು ರೆಗ್ಯುಲೇಷನ್ ಐತಿ. ಅವ್ರು ಹೇಳೋದು ಒಂದು ಬೇಸಿಕ್ ಲೆವೆಲಿನ ಟೆಕ್ನಿಕಲ್ ನಾಲೆಜ್ ತೊಗೊಂಬರ್ರಿ, ಕರೇಜ್, ಕಾನ್ಫಿಡೆನ್ಸ್ ತೊಗೊಂಬರ್ರಿ, ನಾವು ನಿಮಗೆ ಶೇಪ್ ಮಾಡೇ ಮಾಡ್ತಾರೆ ಅವ್ರು ಆ್ಯಕ್ಚುಲಿ. ಯಾಕಂದ್ರೆ ಅವ್ರು ರೆಗ್ಯುಲೇಷನ್ ಪ್ರಕಾರನೇ ವರ್ಕ್ ಮಾಡ್ಬೇಕು ನಾವು. ಸೊ ಕಾಲೇಜ್ ಇಸ್ ಲೈಕ್ ಬೇಸಿಕ್ ಫೌಂಡೇಶನ್ ಆಗುತ್ತೆ. ಸೊ ಫೌಂಡೇಶನ್ ಒಳಗೆ ನೀವು ಸ್ವಲ್ಪ ನಿಮ್ದು ಫಿಲ್ಟ್ರಿಂಗ್ ಇರಲಿ. ನಂಗೆ ಇಲ್ಲಿ ಬೇಕಂದ್ರೆ ನಾ ಇಲ್ಲಿ ಹೋಗ್ಬೇಕಂದ್ರೆ ಇದಕ್ಕೆ ಜಾಸ್ತಿ ವರ್ಕ್ ಮಾಡಲಿ, ನಾನು ಎಲ್ಲನೂ ಬೇಕಾಗಿಲ್ಲ. ನಿಮಗೆ ಬೇಕಿದ್ದು ಫೋಕಸ್ ಹಾಕಿ ನೀವು ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಇಸ್ ಮೋರ್ ದೆನ್ ಇನಫ್. ನಾವು ಮಾಡೋದಲ್ಲೇ ತಪ್ಪು ಅನ್ಸುತ್ತೆ. ನಮಗೆ ಎಲ್ಲನೂ ಅಪ್ಲೈ ಮಾಡೋಕೆ ಹೋಗ್ತೀವಿ ನಾವು. ನಂಗೆ ಇದು ಬೇಕು ಇದು ಬೇಕು ಇದು ಬೇಕು. ಆಬ್ವಿಯಸ್ಲಿ ನಿಮ್ದು ಡೈವರ್ಷನ್, ನಿಮ್ದು ಅಟೆನ್ಷನ್ ಡಿವೈಡ್ ಆಗುತ್ತೆ, ನಿಮ್ದು ಎಫರ್ಟ್ಸ್ನೂ ಡಿವೈಡ್ ಆಗುತ್ತೆ, ಎನರ್ಜಿ ಡಿವೈಡ್ ಆಗುತ್ತೆ. ಸೊ ಇಫ್ ಯೂನಿಫಾರ್ಮ್ ಎನರ್ಜಿ ಇತ್ತಂದ್ರೆ ಒಂದ್ರ ಮೇಲೆ ನೀವು ಫೋಕಸ್ ಮಾಡಿ ಅದ್ರೊಳಗೆ ಸಕ್ಸೀಡ್ ಆಗಬಹುದು. ಫಾರ್ ಕರೆ ಡೈವರ್ಷನ್ಸ್ ಹೋಗಿ ಆಗಂಗಿಲ್ಲ. ಕೆಲವೊಂದು ಸರಿ ಕನ್ಫ್ಯೂಷನ್ ಇರ್ತದಲ್ಲ, ಮೇ ಬಿ ಎಕ್ಸ್ಪ್ಲೋರ್ ಮಾಡಿದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ. ಎಕ್ಸ್ಪ್ಲೋರ್ ಇದು ಯಾವುದೂ ಆಗಲಿ, ಟ್ರಾವೆಲ್ ಆಗಲಿ, ಪ್ರೊಫೆಷನಲ್ ಆಗಲಿ, ಎಕ್ಸ್ಪ್ಲೋರಿಂಗ್ ಇರಬೇಕು. ಓಕೆ, ಸ್ಟೆಬಿಲಿಟಿ ಸಿಗೋದು ಸ್ವಲ್ಪ ಲೇಟ್ ಆಗ್ಬೋದು. ಸ್ಟೆಬಿಲಿಟಿ ಸಿಕ್ಕೋರು ಹೆಂಗೆ ಅದಾರ ಅಂತ ನೋಡಿವಿ ನಾವೀಗ. ಸೊ ಇಟ್ಸ್ ಬೆಟರ್ ಎಕ್ಸ್ಪ್ಲೋರಿಂಗ್ ಹೋದ್ರೆ ಇನ್ನೂ ಚಲೋ ಅಂತ ಅಷ್ಟೇ. ಗೌರ್ಮೆಂಟ್ ಅಪಾರ್ಚುನಿಟಿ ಅದಾವ ಈ ಫೀಲ್ಡಿಂದ? ಅದಾವ ಗೌರ್ಮೆಂಟ್ ಅಪಾರ್ಚುನಿಟೀಸ್ ಅದಾವ. ಇದು ಎನ್ವೈರ್ಮೆಂಟಲ್ ಕಂಟ್ರೋಲ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಾಗೂ ಬಯೋಟೆಕ್ನಾಲಜಿನವ್ರದ್ದು ರೋಲ್ ಐತಿ ಹಂಗೆ ನೋಡ್ರೆ. ಆಮೇಲೆ ಗೌರ್ಮೆಂಟಿಂದ ಭಾಳ ಪ್ರಾಜೆಕ್ಟ್ಸ್ ಬರ್ತಾವೆ ಬಯೋರೆಮಿಡೇಷನ್ ಒಳಗೆ. ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ವೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ವೇಸ್ಟ್. ಸೊ ಅದನ್ನು ಹೆಂಗೆ ಪ್ರೊಸೆಸ್ ಮಾಡ್ಬೋದು ನಾವು ಮುಂದೆ. ಆಮೇಲೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು ಭಾಳ ಇಂಪಾರ್ಟೆಂಟ್ ಇದೆ ಬಯೋಟೆಕ್ನಾಲಜಿ. ಸೊ ನಾವು ಹೆಂಗೆ ಒಂದು ಕ್ರಾಪಿಗೆ ಏನೋ ಒಂದು ಡಿಸೀಸ್ ಬಂದು ಸಾಯದೈತಂದ್ರೆ ನಾವು ಏನು ಇನ್ಸರ್ಟ್ ಮಾಡ್ಬೋದು ಅದ್ರೊಳಗೆ, ಇಲ್ಲಾರ ಏನು ಟೆಕ್ನಾಲಜಿ ತರ್ಬೋದು ಆ ಕ್ರಾಪದ ರೆಸಿಸ್ಟೆಂಟ್ ಪವರ್ ಜಾಸ್ತಿ ಮಾಡ್ಬೇಕಂತ. ಅದ್ರೊಳಗೂ ಅದಾವ ಜಾಬ್ಸ್. KMF ಒಳಗೂ ಸಿಗ್ತಾವೆ. ಈವನ್ ಕ್ಲಿನಿಕಲ್ ರಿಸರ್ಚ್ ಫೀಲ್ಡ್ ಒಳಗೂ ಸಿಗ್ತಾವ. ಇಲ್ಲಿ ಜಾಬ್ ಲೈಫ್ ಸೈನ್ಸ್ ಬಯೋಟೆಕ್ನಾಲಜಿ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೂ ರೆಗ್ಯುಲೇಟರಿ ಅಫೇರ್ಸ್ ಒಳಗೆ ತೊಗೊಳಕತ್ತಾರೆ. ಸೊ ಫಾರ್ಮಾ ಒಳಗೆ ಅಪಾರ್ಚುನಿಟಿ, ಈವನ್ ಗೌರ್ಮೆಂಟ್ ಅಪಾರ್ಚುನಿಟಿ ಇದಾವೆ, ಪ್ರೈವೇಟೇನು ಅದಾವು. ಬಟ್ ಎಕ್ಸ್ಪ್ಲೋರ್ ಮಾಡ್ಬೇಕು, ತಿಳ್ಕೊಬೇಕು, ರಿಸರ್ಚ್ ಮಾಡ್ಬೇಕು. ಒಬ್ರು ಹೇಳಾರ ಇಷ್ಟ ಹೋಗಬೇಕು ಅಂತಿದ್ರೆ ಇಲ್ಲ, ತಿಳ್ಕೊಂಡು ಎಕ್ಸ್ಪ್ಲೋರ್ ಮಾಡಿದ್ರೆ ಅಪಾರ್ಚುನಿಟೀಸ್ ಎಲ್ಲ ಕಡೆನೂ ಅದಾವು, ಹುಡುಕ್ಬೇಕಷ್ಟ. ಮತ್ತು ಒಂದೇನಂದ್ರೆ ಡಿಸಪಾಯಿಂಟ್ಮೆಂಟ್ ಭಾಳ ಬರ್ತಾವೆ, ಎಕ್ಸ್ಟ್ರೀಮ್ ಬರ್ತಾವೆ ಡಿಸಪಾಯಿಂಟ್ಮೆಂಟ್ಸ್. 1-2 ಅಂತಲ್ಲ, ಅಟ್ ಅ ಸ್ಟೇಜ್ 1000 ಬರ್ಬೋದು, 100 ಬರ್ಬೋದು, 2 ಬರ್ಬೋದು. ಸೊ ಒಂದೇನಂದ್ರೆ ನಿಮ್ಮ ಬೇಸಿಕ್ ವ್ಯಾಲ್ಯೂ ಮೇಲೆ ನೀವು ಸ್ಟಿಕ್ ಆನ್ ಆಗಿರ ಅಷ್ಟೇ. ನಿಂಗೆ ಇದು ಮಾಡಬೇಕು, ನಾ ಇದು ಮಾಡ್ತೀನಿ. ಯು ನೆವರ್ ನೋ ಯಾವ್ದು ಏನು ಕ್ಲಿಕ್ ಆಗುತ್ತಂತ. ಸೊ ಅದು 2 ಈಗ ಹೆಂಗಾಗುತ್ತೆ ನಮಗೆ, ಈಗ ಓಕೆ ನಾ ಅಲ್ಲಿ ಟ್ರೈ ಮಾಡಿ ನಮ್ಗೆ ಸಿಗಲಿಲ್ಲ, ಬಿಟ್ಟು ಬಿಡುನು ಅಂತ. ಯಾರಿಗೆ ಗೊತ್ತು, ನಾ ಹತ್ರ ಕನ್ಸಿಸ್ಟೆಂಟ್ ಇದ್ನಿ ಅಂದ್ರೆ ನಂಗೆ ಸಿಕ್ತಿತ್ತು ಅದು. ಸೊ ಅಲ್ಲಿ ಜಲ್ದಿ ಗಿವ್ ಅಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅದು ಅಂತ ಹೇಳ್ಬೋದು ನಮ್ಮ ಫೀಲ್ಡ್ ಒಳಗೆ. ಸೊ ಈಗ ಸ್ಟ್ರಗಲ್ಸ್ ಅದಾವೆ, ಎಲ್ಲ ಥರ ಹೋದಾವೆ, ಇಲ್ಲ ಅಂತಲ್ಲ. ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಇದ್ರೂ ಫೈನ್, ಒಂದು ಸ್ವಲ್ಪ ಜಾಸ್ತಿ ಎನರ್ಜಿ ತೊಗೊಂಡು ಸ್ಟಿಕ್ ಆನ್ ಆದರೆ ಬೆಸ್ಟ್. ರಾಹುಲ್ ಹೇಳಕತ್ತಿದ್ದ, ಅವ್ರು DRDO ಪ್ರಾಜೆಕ್ಟ್ನಾಗೂ ಡಿಫೆನ್ಸ್ದೊಳಗೂ ಬಯೋಟೆಕ್ನಾಲಜಿ ಯೂಸ್ ಮಾಡ್ತಾರಂತ. ತಗೋತಾರೆ, ಎಲ್ಲ ಕಡೆ ಅಪಾರ್ಚುನಿಟಿ ಅದಾವು. ಬಟ್ ನಾವು ಎಕ್ಸ್ಪ್ಲೋರ್ ಮಾಡ್ಬೇಕು ಹುಡುಕ್ಬೇಕು. ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇರ್ಬೇಕಷ್ಟ. ಥ್ಯಾಂಕ್ ಯು, ಇಷ್ಟೊತ್ತನ ಬಂದು ನಮ್ಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್.
ಬೆಳೆಸರುವ ಸ್ನೇಹಿತ.